ವೀಕ್ಷಕರೇ, ನಟ ದರ್ಶನ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಸದ್ಯ ಕೋರ್ಟ್ ನಲ್ಲಿ ತಕ್ಕ ಮಟ್ಟಿನ ಜಯ ಸಿಕ್ಕಿದೆ ಅಂತ ಹೇಳ್ಬೋದಾಗಿದೆ. ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಟ ದರ್ಶನ್ ಅವರ ಕತೆ ಅಂತ ಹೇಳಲಾಗ್ತಿರುವಂತಹ ಬಾಸ್ ಸಿನಿಮಾ ಸದ್ಯದಲ್ಲೇ ಬಿಡುಗಡೆಗೆ ರೆಡಿ ಆಗ್ತಿದ್ದು, ಈ ಒಂದು ಸಿನಿಮಾದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ತುಂಬಾನೇ ನೆಗೆಟಿವ್ ಆಗಿ ತೋರಿಸಲಾಗಿದ್ದು, ರೇಣುಕಾಸ್ವಾಮಿ ಕಥೆಯನ್ನ ಕೂಡ ತುಂಬಾನೇ ತಿರುಚಿ ನಟ ದರ್ಶನ್ ಅವರನ್ನ ವಿಲನ್ ಮಾಡಿ ತೋರಿಸಲಾಗಿದೆ ಅಂತ ನಟ ದರ್ಶನ್ ಅವರ ಆರೋಪ ಆಗಿದ್ದು, ಬಾಸ್ ಚಿತ್ರದ ವಿರುದ್ಧ ಸಿವಿಲ್ ಕೋರ್ಟ್ ನಲ್ಲಿ ಕೇಸ್ ಹಾಕಿದಂತಹ ನಟ ದರ್ಶನ್ ಅವರು ಈ ಸಿನಿಮಾ ಬಿಡುಗಡೆಗೆ ತಡೆಯನ್ನು ಕೊಡಬೇಕು ಅಂತ ನ್ಯಾಯಾಲಯದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದರು. ಆದ್ರೆ ಬಾಸ್ ಸಿನಿಮಾಗೆ ತಡೆ ಕೋರಿ ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದರ್ಶನ್ ಹಾಕಿದ್ದಂತ ಅರ್ಜಿಯನ್ನ ಸಿವಿಲ್ ಕೋರ್ಟ್ ರಿಜೆಕ್ಟ್ ಮಾಡಿದ್ದು, ಇದೀಗ ಹೈಕೋರ್ಟ್ ಮೊರೆ ಹೋಗಿರುವಂತಹ ವಿಜಯಲಕ್ಷ್ಮಿ ದರ್ಶನ್ ಬಾಸ್ ಸಿನಿಮಾದ ಟ್ರೈಲರ್ ನಲ್ಲಿ ನಟ ದರ್ಶನ್ ಅವರ ಕಥೆಯನ್ನೇ ತೋರಿಸಲಾಗಿದ್ದು, ಇದರಲ್ಲಿ ನಟ ದರ್ಶನ್ ಅವರ ಹೆಸರು ಕೂಡ ಉಲ್ಲೇಖ ಆಗಿದ್ದು, ಆದಷ್ಟು ಬೇಗ ಸಿನಿಮಾಗೆ ತಡೆ ಕೋರಿ ಯೂಟ್ಯೂಬ್ ನಲ್ಲಿರುವಂತಹ ಟ್ರೈಲರ್ ಅನ್ನ ಡಿಲೀಟ್ ಮಾಡಿಸಬೇಕು ಅಂತ ವಿಜಯಲಕ್ಷ್ಮಿ ದರ್ಶನ್ ಕೋರ್ಟ್ ನ ಮೊರೆ ಹೋಗಿದ್ದು, ಇದೀಗ ಸಿವಿಲ್ ಹೈಕೋರ್ಟ್ ಕೂಡ ಯೂಟ್ಯೂಬ್ ನಲ್ಲಿ ಬಾಸ್ ಸಿನಿಮಾದ ಟ್ರೈಲರ್ ಅನ್ನ ಡಿಲೀಟ್ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ವಿಚಾರಣೆ ಮುಗಿಯುವವರೆಗೂ ಈ ಸಿನಿಮಾ ಬಿಡುಗಡೆಗೆ ತಡೆಯನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಿದೆ. ಸೊ ವೀಕ್ಷಕರು, ಯಾರೆಲ್ಲ ನಿಜಕ್ಕೂ ಈ ಸಿನಿಮಾದಲ್ಲಿ ನಟ ದರ್ಶನ್ ಅವರನ್ನ ನೆಗೆಟಿವ್ ಆಗಿ ತೋರಿಸಿದ್ರೆ ಈ ಸಿನಿಮಾ ಬಿಡುಗಡೆ ಆಗಬಾರ್ದು ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.